ಬಸವರಾಜ ಹೊರಟ್ಟಿ ಅವರಿಗೆ ಕಾಂಗ್ರೆಸ್ ಅಪಮಾನವನ್ನ ಮಾಡಿದೆ. ಕಾಂಗ್ರೆಸ್ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಸಭಾಪತಿ ಅಂದರೆ ಯಾವುದೇ ಪಕ್ಷಕ್ಕೆ ಸೇರಿದವರಲ್ಲ. ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಈ ಕೆಲಸ ಆಗಿರೋದು. ಮೊದಲ ಬಾರಿಗೆ ಕೆಳಗೆ ಇಳಿಸುವ ಕೆಲಸ ಮಾಡ್ತಿದ್ದಾರೆ. ಅವರ ನಿರ್ಧಾರ ಏನಾಗಿರಲಿದೆ ನೋಡಬೇಕು ಅಂತ ಕೂಡ ಹೇಳಿದ್ದಾರೆ ಆರ್ ಅಶೋಕ್. ಆದಿ ಬೀದಿಗಳಲ್ಲಿ ಚರ್ಚೆ ಆಗುವಂತಹದ್ದಲ್ಲ, ಅದು ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್. ಅದು ಯಾವಾಗ ಕಾಂಗ್ರೆಸ್ ಲೆಟರ್ ಅಲ್ಲಿ ಬಂತು ಅವಾಗೇ ಅದರ ಪಾವಿತ್ರತೆ ಹೊರಟೋಗಿದೆ. ಪಾವಿತ್ರತೆನೇ ಇಲ್ಲ. ಈಗ ಹೊರಟಿ ಅವ್ರ ಹತ್ರ ಮಾತಾಡಿದೆ ನಾನು. ಈ ತರದ ಒಂದು ಅವಮಾನವನ್ನ ಯಾವುದೇ ಸಭಾಪತಿಗಳಿಗೆ ಮಾಡಬಾರ್ದು. ಯಾಕಂದ್ರೆ ಸಭಾಪತಿ ಅಂತಂದ್ರೆ ಅವ್ರು ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ ಸಂಬಂಧಪಟ್ಟವರಲ್ಲ. ಅವರು ಯಾವ ಪಾರ್ಟಿಯಿಂದ ಗೆದ್ದಿರ್ತಾರೆ ಅದು ರಿಸೈನ್ ಮಾಡಿರ್ತಾರೆ ಪಾರ್ಟಿ ಮೆಂಬರ್ಶಿಪ್. ಸೊ ಈಗ ಅವರು ಯಾರಾಗಿದ್ದಾರೆ, ಅವರು ಯಾವುದೇ ಪಾರ್ಟಿಗೆ ಸಂಬಂಧ ಪಡದೇ ಇರುವಂತ ವ್ಯಕ್ತಿ. ಅವರು ಅವ್ರನ್ನ ಇಳಿಸುವಂತದ್ದು ಒಂದು ಸರಿಯಾದಂತ ಕ್ರಮ ಅಲ್ಲ. ಕರ್ನಾಟಕದ ಇತಿಹಾಸ ನೋಡಿದ್ರೆ ಆ ತರದ್ದೇನು ಬೆಳವಣಿಗೆಗಳು ಕಂಡು ಬರಲ್ಲ. ಈಗ ಏಕಾಏಕಿ ಕಾಂಗ್ರೆಸ್ ಲೆಟರ್ ಅಲ್ಲೇ ಬಂದು ಸಂವಿಧಾನ ಪುಸ್ತಕನ ಯಾವಾಗೂ ಇಟ್ಕೊಂಡಿರೋ ಕಾಂಗ್ರೆಸ್ ಅವರು ಸಂವಿಧಾನಕ್ಕೆ ಅಗೌರವ ತಂದಿದ್ದಾರೆ. ಅದರಿಂದ ಇದು ಹೊರಟಿಯವರು ಈಗ ಏನ್ ತೀರ್ಮಾನ ತಗೊಂತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ನಾವು ಸಲಹೆ ಕೊಟ್ಟಿದ್ದೀರಿ ಅವರಿಗೆ.